ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕೆಇಎ ಕಡೆಯಿಂದ ಒಂದಷ್ಟು ಅಪ್ಡೇಟ್ಸ್ ಇದೆ. ಸೊ ಕೆಲವೊಬ್ಬರಿಗೆ ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇದ್ರ ಜೊತೆಗೆ ಕೆಲವೊಬ್ರು ಕೇಳ್ತಾ ಇರೋದು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹೊಸ ಲಿಂಕ್ ಬಿಡ್ತಾರ, ಎಲ್ಲಿ ಎಡಿಟ್ ಮಾಡೋದು, ನಾವು ಎಡಿಟ್ ನ ಕಂಪಲ್ಸರಿಯಾಗಿ ಮಾಡ್ಲೇಬೇಕಾ? ಈ ರೀತಿ ಒಂದಷ್ಟು ಡೌಟ್ಸ್ ನ ಕೇಳಿದಿರಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ ಕೆಸಿಟಿ ಮುಗಿದ ತನಕ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಚಾನಲ್ ಅಲ್ಲಿ ಫ್ರೀ ಆಗಿರುತ್ತೆ. ಸೊ ಒಂದು ಲೈಕ್ ನ ಮಾಡಿ ವಿಡಿಯೋಗೊಂದು, ಆಯ್ತಾ ಲೈಕ್? ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಚಾಯ್ಸ್ ಎಂಟ್ರಿ ಲಿಂಕ್ ಏನು ಕೆಎ ವೆಬ್ಸೈಟ್ ಅಲ್ಲಿ ಇದೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬಂದಾಗ ಇಲ್ಲಿ ನೋಡಿ, ಮೊದಲನೇ ಸುತ್ತಿನ ಕನ್ಫರ್ಮೇಶನ್ ಶುಲ್ಕ ಪಾವತಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಿಇಟಿ ನಂಬರ್ ಅಥವಾ QR ಕೋಡ್ ನ ಸ್ಕ್ಯಾನ್ ಮಾಡ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ಕೆಲವೊಬ್ಬರಿಗೆ ಲಾಗಿನ್ ಆಗುತ್ತೆ, ಕೆಲವೊಬ್ಬರಿಗೆ ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ ಬರುತ್ತೆ. ನಿಮಗೆ ತೋರಿಸ್ತೀನಿ ಒಂದ್ಸಲ, ಒಂದ್ ನಿಮಿಷ. ಈ ರೀತಿ ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಈಗ ನೋಡಿ ಏನಕ್ಕೆ ಆ ರೀತಿ ಬರ್ತಾ ಇದೆ ಅಂದ್ರೆ, ಯಾರಿಗೆಲ್ಲ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಮುಗಿದೋಗಿದೆ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿನೇ ಬರಬೇಕು, ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ. ಯಾಕೆಂತ ಹೇಳಿದ್ರೆ ನಿಮ್ಮ ಚಾಯ್ಸ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನೀವು ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆನೂ ಇಲ್ಲ, ಮತ್ತೆ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾರಿಗೆಲ್ಲ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿದೆ, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 14th ಮುಗಿದೋಗಿದೆ ಲಾಸ್ಟ್ ಡೇಟ್. ಸೊ ನಿಮ್ಗೆ ಈಗ ಯಾವುದೇ ರೀತಿ ನೀವು ಕನ್ಫರ್ಮೇಶನ್ ಸ್ಲಿಪ್ ಆಗಲಿ ಅಥವಾ ಈ ಒಂದು ಫೀಸ್ ಪೇಮೆಂಟ್ ಆಗಲಿ ನೀವು ಯಾವುದೇ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮಂತವ್ರಿಗೆ ಅಥವಾ ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನಿಮ್ಗೂ ಕೂಡ ಈಗ ಈ ರೀತಿ ತೋರಿಸ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿ ಹೊರೆಯಾಗೋ ಅವಶ್ಯಕತೆ ಇಲ್ಲ. ಇದು ಕೆಎ ಕಡೆಯಿಂದ ಏನು ಮಿಸ್ಟೇಕ್ಸ್ ಇಲ್ಲ. ನಿಮ್ಗೆ ಯಾರಿಗೆಲ್ಲ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿದೆ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ತೋರಿಸುತ್ತೆ. ನೀವು ಯಾವುದೇ ರೀತಿ ಹೊರೆಯಾಗೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆನೇ ಸುಮಾರು ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾ ಇದ್ರಿ ಮತ್ತೆ ಮೆಸೇಜ್ ಮಾಡ್ತಾ ಇದ್ರಿ, ಈ ರೀತಿ ಪ್ರಾಬ್ಲಮ್ ಆಗ್ತಿದೆಯಲ್ಲ, ನಮಗೆ ನೆಕ್ಸ್ಟ್ ಏನಾದ್ರು ಆಪ್ಷನ್ ಪ್ರೋಸೆಸ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಸೊ ನಮ್ಮ ಅಡ್ಮಿಷನ್ ಪ್ರೋಸೆಸ್ ಇಂದ ಸ್ಟಾಪ್ ಮಾಡಿಸಿದಾರಲ್ಲ ಅಂತ. ಸೊ ಇದರಲ್ಲಿ ಯಾವುದೇ ರೀತಿ ಆ ರೀತಿ ಏನೂ ಇಲ್ಲ, ಗಾಬರಿ ಆಗೋದು. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ಚಾಯ್ಸ್ ಎಂಟ್ರಿ ನೀವು ಮಾಡೋ ಅವಶ್ಯಕತೆ ಇಲ್ಲ, ಈಗ ಲಾಸ್ಟ್ ಡೇಟ್ ಮುಗ್ದಿದೆ, ಸೊ ನಿಮ್ಮ ಈ ರೀತಿನೇ ತೋರಿಸ್ಬೇಕು, ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಇದೇ ರೀತಿ ಆಗಿದ್ದು, ಬಟ್ ಕೆಇ ಅವರು ಇದನ್ನ ಚೇಂಜ್ ಮಾಡಿಕೊಂಡು ಯುವರ್ ಲಾಸ್ಟ್ ಡೇಟ್ ಹ್ಯಾಸ್ ಬಿನ್ ಎಂಡೆಡ್ ಈ ರೀತಿ ಏನಾದ್ರು ತೋರಿಸಿದ್ರೆ ಸ್ಟೂಡೆಂಟ್ಸ್ಗೆ ಭಯ ಆಗಲ್ಲ. ಬಟ್ ನನ್ನ ಒಂದು ಪ್ರಕಾರ ಇದು ಏನು ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ, ಈ ಒಂದು ಸ್ಟೂಡೆಂಟ್ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಿಲ್ಲ, ಮತ್ತೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸೊ ಇವ್ರಿಗೆ ಲಾಸ್ಟ್ ಡೇಟ್ ಮುಗಿದಿದೆ, ಇಂಜಿನಿಯರಿಂಗ್ ಆಸ್ಪಿರೆಂಟ್ ಈ ಹುಡುಗ. ಸೊ ಈ ರೀತಿ ತೋರಿಸ್ತಾ ಇದೆ ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್. ಸೊ ಅದಕ್ಕೆ ನೀವೇ ಥಿಂಕ್ ಮಾಡ್ಕೋಬೇಕು, ಯುವರ್ ಸ್ಟಾಪಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ಅಂತ ತೋರಿಸಿದ್ರೆ ಯಾವುದೇ ರೀತಿ ಹೊರೆಯಾಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮ ಲಾಸ್ಟ್ ಡೇಟ್ ಎಲ್ಲ ಮುಗ್ದಿದೆ. ಈ ಒಂದು ಲಿಂಕ್ ಯಾರಿಗೆಲ್ಲ ಆಕ್ಸೆಸ್ ಇದೆ ಅಂದ್ರೆ ನೀಟ್ ಸ್ಟೂಡೆಂಟ್ಸ್ ಮತ್ತೆ ಮೆಡಿಕಲ್ ಅಲ್ಲಿ ಮತ್ತೆ ಡೆಂಟಲ್ ಅಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಮಾತ್ರ ಆಕ್ಸೆಸ್ ಇರುವಂತದ್ದು. ಮಿಕ್ಕಿದೆಲ್ಲರಿಗೂ ಕೂಡ ಈ ಒಂದು ಲಿಂಕ್ ನ ಅಂದ್ರೆ ಈ ರೀತಿನೇ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಮೇಲೆ ಹೊಸ ಲಿಂಕ್ ರಿಲೀಸ್ ಮಾಡ್ತಾರಾ, ನಾವು ಕಂಪಲ್ಸರಿ ಆಗಿ ಎಡಿಟ್ ಮಾಡ್ಲೇಬೇಕಾ? ಸೊ ನೋಡಿ, ಈಗ ಕಂಪಲ್ಸರಿ ಅಂತ ಏನಿಲ್ಲ, ನಿಮ್ಗೆ ಒಂದು ಲಿಂಕ್ ನ ರಿಲೀಸ್ ಮಾಡ್ತಾರೆ, ನಿಮ್ಗೆ ತೋರಿಸ್ಬಿಡ್ತೀನಿ ಬೇಕಾದ್ರೆ ಏನೆಲ್ಲ ಇರುತ್ತೆ ನೆಕ್ಸ್ಟ್ ಪ್ರೋಸೆಸ್ ಅಂತ. ನೀವು ಹಿಂದಿನ ವರ್ಷದ ವಿವರಗಳು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು UGCET 2024 ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಏನ್ ಪ್ರೋಸೆಸ್ ನಡೆದಿದೆ ಲಾಸ್ಟ್ ಇಯರ್, ಈ ರೀತಿ ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಈಗ ನೋಡಿ, ಮೊದಲ ಸುತ್ತಿನ ಪೋಸ್ಟ್ ಸೀಟು ವೇಳಾಪಟ್ಟಿ ಇದಾಗಿದೆ. ಮೊದಲ ಸುತ್ತಿನ ವಿಸ್ತರಿಸಲಾಗಿದೆ. ನೋಡಿ ಇಲ್ಲಿ ತನಕ ಮುಗಿದಿದೆ, ಇಲ್ಲಿ ತನಕ ಎರಡನೇ ಸುತ್ತು ವೇಳಾಪಟ್ಟಿ. ನೋಡಿ ಇದನ್ನ ನಿಮ್ಗೆ ರಿಲೀಸ್ ಮಾಡಬೇಕು. ಇದನ್ನ ಯಾವಾಗ ರಿಲೀಸ್ ಮಾಡ್ತಾರೆ, ನಿಮ್ಗೆ ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು. ಈಗ ನೋಡಿ, ಆಯ್ಕೆ ಪ್ರವೇಶ ಡೌನ್ಲೋಡ್ ಲಿಂಕ್ ಇದಾಯ್ತು. ನೆಕ್ಸ್ಟ್ ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ, ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅವರು ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಮೆನ್ಷನ್ ಮಾಡಿದ್ದಾರೆ, ಇದಾಯ್ತು. ನೆಕ್ಸ್ಟ್ ಎರಡನೇ ಸುತ್ತಿನ ಹಂಚಿಕೆ ವೇಳಾಪಟ್ಟಿ. ನೋಡಿ ಇದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಫಸ್ಟ್ ಒಂದು ಕಂಪ್ಲೀಟ್ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಈ ರೀತಿ ಒಂದು ಶೆಡ್ಯೂಲ್ ನ ರಿಲೀಸ್ ಮಾಡಬೇಕು. ಸೊ ಈ ಒಂದು ಶೆಡ್ಯೂಲ್ ಅಲ್ಲಿ ಏನಿರುತ್ತೆ, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ನಿಮ್ಗೆ ಫಸ್ಟ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಆಮೇಲೆ ಕಾಸ್ಟ್ ಅಂಡ್ ಡೆಪಾಸಿಟ್ ಇರುತ್ತೆ. ನೆಕ್ಸ್ಟ್ ರಿಅರೇಂಜ್ಮೆಂಟ್ ಮತ್ತೆ ಮಾಡಿಫೈ ಡಿಲೀಟ್ ರಿಆರ್ಡರ್ ಇದಕ್ಕೆ ಚಾನ್ಸ್ ನ ಕೊಡ್ತಾರೆ, ಇದಕ್ಕೆ ಸಪರೇಟ್ ಲಿಂಕ್ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್. ನಿಮ್ಗೆ ಸೇಮ್ ಟು ಸೇಮ್ ಫಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ಇರುತ್ತೋ ಪ್ರಾವಿಷನಲ್ ಫಸ್ಟ್ ರಿಲೀಸ್ ಮಾಡ್ತಾರೆ ಅಂಡ್ ದೆನ್ ಫೈನಲ್ ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನಿಮ್ಗೆ ಡಿಸ್ಪ್ಲೇ ಆಫ್, ಈಗ ನೋಡಿ ನಿಮ್ಗೆ ಕಂಪೇರ್ ಮಾಡ್ತಾ ಹೋಗ್ತೀನಿ.
ಇಲ್ಲಿ ಮೊದಲ ಸುತ್ತಿನ ಇದು ಮೇನ್ ಇಂಪಾರ್ಟೆಂಟ್. ಇದು ಏನು, 6th ತನಕ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ಸೊ ಅಡ್ಮಿಷನ್ ಆಗೋದಕ್ಕೆ. 6th ಆದಮೇಲೆ ನಿಮಗೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಯಾವತ್ತಿಗೆ ಮೆನ್ಷನ್ ಮಾಡಿದ್ದಾರೆ 8th. ಸೊ ನಿಮಗೆ 2 days ತಗೊಂಡು ನಿಮಗೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಈಗ ನೋಡಿ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ 8 ಆಯಿತು. ನೆಕ್ಸ್ಟ್ ಕಾಸ್ಟ್ ಆನ್ ಡೆಪಾಸಿಟ್ 9 to 11 ಅಂತ ಕೊಟ್ಟಿದ್ದಾರೆ. ಇದು ಲಾಸ್ಟ್ ಇಯರ್ ನ ಹೇಳ್ತಾ ಇರೋದು. ನೆಕ್ಸ್ಟ್ ನಿಮಗೆ ಮಾಡಿಫೈ ಮಾಡೋದಕ್ಕೆ 8th 9th 10th 11th ನಿಮಗೆ ಆಲ್ಮೋಸ್ಟ್ 4 days ಕೊಟ್ಟಿದ್ದಾರೆ. 4 days ನಿಮ್ಮ ಎಡಿಟ್ ಮಾಡೋದಕ್ಕೆ, ರಿಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಆದರೆ ಹೊಸದಾಗಿ ಕಾಲೇಜ್ನ ಯಾರು ಆ್ಯಡ್ ಮಾಡ್ಬೋದು ಅಂದರೆ ಯಾವ್ದೆಲ್ಲ BAMS ಕೋರ್ಸ್ನ ನೀವು ಆ್ಯಡ್ ಮಾಡ್ಬೇಕು ಅನ್ಕೊಂತೀರಾ ಆ ಒಂದು ಸ್ಟೂಡೆಂಟ್ಸ್ ಮಾತ್ರ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಮಿಕ್ಕಿದೇನಾದರೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ್ದಾದ್ರು ಕಾಲೇಜ್ ಆ್ಯಡ್ ಆಗಿತ್ತು ಅಂತ ಹೇಳಿದ್ರೆ ಅವಾಗ ಮಾತ್ರ ಆ್ಯಡ್ ಮಾಡೋದಕ್ಕೆ ಒಂದು ಚಾನ್ಸ್. ಸೊ ಇದು ಅರ್ಥ ಆಯಿತು. ನೆಕ್ಸ್ಟ್ ನಿಮಗೆ ಈಗ ನೋಡಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ತಕ್ಷಣ ನಿಮ್ಗೆ ಏನು ಕೊಡ್ತಾರೆ, ಕಾಸ್ಟ್ ಆನ್ ಡೆಪಾಸಿಟ್ ಟೈಮ್ ಕೊಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ತಕ್ಷಣ ನಿಮಗೆ ಒಂದು ಲಿಂಕ್ನ ರಿಲೀಸ್ ಮಾಡ್ತಾರೆ. ಇಲ್ಲಿ ಇಲ್ಲಿ ನೋಡಿ 2ನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್. ಈ ರೀತಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಲಿಂಕ್ನ ರಿಲೀಸ್ ಮಾಡ್ತಾರೆ ಸೆಕೆಂಡ್ ರೌಂಡ್ಗೆ. ಈ ಒಂದು ಲಿಂಕ್ ಮೇಲೆ ನೀವು ಮಾಮೂಲಿ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಮಾಡಿದ್ರಿ, ಲಾಗಿನ್ ಆಗಿ QR ಕೋಡಿಂದ ಇರ್ಬೋದು ಅಥವಾ ನಿಮ್ಮ ಏನು ನಂಬರ್ ಇರುತ್ತಲ್ಲ CT ನಂಬರಿಂದ ಇರ್ಬೋದು. ಈ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ನೆಸೆಸಿಟಿ ಇತ್ತು ನಾನೇನಾದರೂ ಚೇಂಜ್ ಮಾಡಬೇಕು ಮತ್ತೆ ಡಿಲೀಟ್ ಮಾಡಬೇಕು ಏನಾದ್ರು ಅನಿಸಿದ್ರೆ ಮಾತ್ರ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗಿ ನೀವು ಆಪ್ಷನ್ ಎಂಟರ್ ಮಾಡ್ಬೋದು. ಇಲ್ವಾ, ನಿಮಗೆ ಏನು ಮಾಡೋ ಅವಶ್ಯಕತೆನೇ ಇಲ್ವಾ, ಜಸ್ಟ್ ನೀವು ಹಂಗೆ ಇರಿ, ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೆಕ್ಸ್ಟ್ ಏನಾದರೂ ಅವರು ಏನಾದರೂ ರೂಲ್ಸ್ ಮಾಡಿ ನೀವು ಅಲ್ಲೇನಾದರೂ ಲಾಗಿನ್ ಆಗಿ ಎಕ್ಸೆಪ್ಟ್ ಮಾಡಬೇಕು ಅಂದರೆ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸದ್ಯಕ್ಕಂತೂ ನೀವು ಕಂಪಲ್ಸರಿ ನೀವು ಎಡಿಟ್ ಮಾಡಲೇಬೇಕು, ಡಿಲೀಟ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮಗೆ ನೆಸೆಸಿಟಿ ಇತ್ತು ಅಂದರೆ ಮಾತ್ರ ಈ ಒಂದು ಪ್ರೋಸೆಸ್ನ ಮಾಡ್ಕೊಳ್ಳಿ. ನೆಕ್ಸ್ಟು 2ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಈ ಒಂದು ಲಿಂಕ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 11th ತನಕ ಟೈಮ್ ಕೊಟ್ಟಿದ್ರು, ಆಮೇಲೆ ಮತ್ತೆ 2 days ಎಕ್ಸ್ಟೆಂಡ್ ಮಾಡಿದ್ದಾರೆ 12th 13th. ಇಲ್ಲಿ ನೋಡಿ ಆಯ್ಕೆ ಪ್ರವೇಶ ಲಿಂಕ್ 13th 9/2024 ರಂದು 2 PM ಮುಚ್ಚುತ್ತದೆ. ಅಂದರೆ ನಿಮಗೆ ಮತ್ತೆ 11th ಇಂದ 13th ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ 2ನೇ ಸುತ್ತಿನ ಪ್ರಾವಿಷನಲ್ ಕಟ್ ಆಫ್ ನೋಡಿ, ಯಾವತ್ತು 18th ನಿಮ್ಮ ಎಷ್ಟು 13th ಆದ ತಕ್ಷಣ ನಿಮಗೆ 5 days ತಗೊಂಡಿದ್ದಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡೋದಕ್ಕೆ. ಇಲ್ಲಿ ನೋಡಿ ಕಟ್ ಆಫ್ ರಿಲೀಸ್ ಮಾಡೋದಂದ್ರೆ ನಿಮ್ಮ ಆ ಒಂದು ರಿಸಲ್ಟ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ನಿಮಗೆ 18th ಪ್ರಾವಿಷನಲ್ ರಿಸಲ್ಟ್ ಬಂದಮೇಲೆ 19th ರಿಯಲ್ ರಿಸಲ್ಟ್ಸ್. ಸೊ ಇಲ್ಲೇ ನೋಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗುವಂಥದ್ದು ಈ ಒಂದು ಸೆಕೆಂಡ್ ರೌಂಡಲ್ಲಿ. ಆದ್ರಿಂದ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಂತೂ ನಿಮಗೆ ಟಾಪ್ ಕಾಲೇಜಲ್ಲಿ ತುಂಬ ಕಡಿಮೆ, ಅಂದರೆ ಸೀಟ್ಸ್ ಫಿಲ್ ಆಗದೆ ಇರುವಂಥದ್ದು. ಒಂದು ಆವ್ರೇಜ್ ಕಾಲೇಜಲ್ಲಿ ಸೀಟು ಮಿಕ್ಕಿರುತ್ತೆ. ಇನ್ನು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಗುತ್ತೆ. ಸೊ ಹೋಪ್ಸ್ನ ಕಳ್ಕೊಬೇಡಿ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಇರುತ್ತೆ ನಿಮ್ಮ ಪ್ರೋಸೆಸ್ಸು. ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ತಾ ಇದ್ದೀರಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಡಿಟ್ ಮಾಡಲೇಬೇಕಾ, ಎಡಿಟ್ ಕಂಪಲ್ಸರಿನಾ ಅಂತ. ಈಗ ನೋಡಿ ಪದೇ ಪದೇ ಅದೇ ವಿಡಿಯೋ ಮಾಡಿದ್ರೆ ಈಗ ಆಲ್ರೆಡಿ ನೋಡಿರೋರಿಗೆ ಸುಮ್ಮನೆ ಮತ್ತೆ ಬೋರ್ ಆಗುತ್ತೆ. ಸೊ ಕೆಲವೊಬ್ರು ಮತ್ತೆ ಮತ್ತೆ ಕೇಳ್ತಾ ಇರ್ತೀರಾ, ಅದಕ್ಕೆ ಈ ಒಂದು ವಿಡಿಯೋದ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಪ್ರೋಸೆಸ್ ಅಂತ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅನ್ಕೊಂತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಇದೇ ರೀತಿ ಈ ಒಂದು KA ವೆಬ್ಸೈಟ್ಗೆ ಲಾಗಿನ್ ಆಗಿ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಇರುತ್ತೆ ನೀವೇ ತಿಳ್ಕೊಬೋದು. ಇಲ್ಲಿ ನೋಡಿ ನೆಕ್ಸ್ಟ್ ಇದಾದ ತಕ್ಷಣ ಪ್ರಾವಿಷನಲ್ ರಿಸಲ್ಟ್ಸು, ನಿಮಗೆ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ. ಈಗ ನೋಡಿ 22nd ನಿಮ್ಮ ರಿಸಲ್ಟ್ಸ್, 2ನೇ ಸುತ್ತಿನ ರಿಸಲ್ಟ್ಸು. ಸೊ 22nd ನಿಮಗೆ 23rd ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. 23rd 24 25. ಸೊ 3 days ಚಾಯ್ಸ್ ಎಂಟ್ರಿಗೆ. ಮತ್ತೆ ಚಾಯ್ಸ್ ಎಂಟ್ರಿ ಆದಮೇಲೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ 23 ಇಂದ 26 3 days. ಮತ್ತೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇದು ಲಾಸ್ಟ್ ಇಯರ್ ಅಡ್ಮಿಷನ್ ಆರ್ಡರ್ ಅಂತ ಇದ್ದಿದ್ದು 23 ಇಂದ 26. ನೆಕ್ಸ್ಟ್ ಕೊನೆ ನಿಮಗೆ ಅಡ್ಮಿಷನ್ ಆಗೋದಕ್ಕೆ 26th ತನಕ ಟೈಮ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 month ಈ ಒಂದು ಸೆಕೆಂಡ್ ರೌಂಡೇ ಮುಗಿದೋಗುತ್ತೆ. ಈಗ ನೋಡಿ 2ನೇ ಸುತ್ತಿನ ಪ್ರವೇಶ ಲಿಂಕು ಈ ರೀತಿ ಸಪ್ರೇಟ್ ಲಿಂಕ್ ರಿಲೀಸ್ ಮಾಡ್ತಾರೆ. ಏನಕ್ಕೆ, ಫೀಸ್ ಪೇಮೆಂಟು ಮತ್ತು ಚಾಯ್ಸ್ ಎಂಟ್ರಿ ಎಲ್ಲ ಮಾಡೋದಕ್ಕೆ. ನೆಕ್ಸ್ಟು ಇದಾದಮೇಲೆ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅನ್ನೋದು ಇರುತ್ತೆ. ಈಗ ನೋಡಿ 2ನೇ ವಿಸ್ತೃತ ರೌಂಡ್ ವೇಳಾಪಟ್ಟಿ ಇದಾದ ತಕ್ಷಣ ಸೆಕೆಂಡ್ ರೌಂಡ್ ಆದ ತಕ್ಷಣ ನೆಕ್ಸ್ಟ್ ಅದೆಲ್ಲ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಇರುತ್ತೆ. ಸೇಮ್ ಟು ಸೇಮ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಬಟ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ನಿಮ್ಗೆ ಯಾವ ಒಂದು ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ನೀವು ಖಂಡಿತ ಆ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗಲೇಬೇಕು. ಸೊ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಥವಾ ನಿಮಗೆ ಕಮೆಂಟ್ ಬಾಕ್ಸಲ್ಲೇ ರಿಪ್ಲೈ ಮಾಡಿ ನಿಮಗೆ ಒಂದು ಡೌಟ್ಸ್ನ ಕ್ಲಿಯರ್ ಆಗುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿಕೊಡ್ತೀನಿ.